डॉक्टर एमसी सुधाकर साहब राहुल गांधी के, प्रियंका गांधी के, मल्लिकार्जुन के, मल्लिकार्जुन खड़गे के, सिद्धरामैया के, डीके शिवकुमार के, बीके हरिप्रसाद के, डॉक्टर एमसी सुधाकर के, बीजेड जमीर अहमद खान के, नसीर अहमद के, ಬೇಕು ಏಕೆ ಬೇಕು ಸಚಿವ ಸ್ಥಾನ ಬೇಕು ಸಚಿವ ಸ್ಥಾನ ಬೇಕು ಏಕೆ ಬೇಕು ಸಚಿವ ಸ್ಥಾನ ಬೇಕು ಏಕೆ ಬೇಕು ಸಚಿವ ಸ್ಥಾನ ಬೇಕು ಏಕೆ ಬೇಕು ಸಚಿವ ಸ್ಥಾನ ಬೇಕು ಡಾಕ್ಟರ್ ಎಂಸಿ ಸುಧಾಕರ್ ಸಾಹೇಬರಿಗೆ ಸಚಿವ ಸ್ಥಾನ ಬೇಕೇ ಬೇಕು ಬೇಕೇ ನಾವು ಕೈವಾರ ಹುಬ್ಳಿಯಿಂದ ಮೈನಾರಿಟೀಸು, ಅಲ್ಪಸಂಖ್ಯಾತರು ಮತ್ತು ನಮ್ಮ ದಲಿತ ಬಾಂಧವರು ಎಲ್ಲರೂ ಸೇರಿ ಇಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಇವತ್ತು ಅದರ ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡ್ತಾ ಇರೋದು ಏನಕ್ಕಂದರೆ, ನಮ್ಮ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರಿಗೆ ಇನ್ನೂ ಸಚಿವ ಸ್ಥಾನಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನಾವು ಅದನ್ನು ಪೆಂಡಿಂಗ್ ಯಾಕೆ ಇಕ್ಕಿದ್ದಾರೆ ಅಂತ ನಾವು ಅದನ್ನು ಪ್ರಶ್ನೆ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಇವರು ಸತತ 3 ವರ್ಷದಿಂದ ಉನ್ನತ ಸಚಿವರಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕೆಲಸಗಳನ್ನು, ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಇವರಿಗೆ ಮತ್ತೆ ಇದೇ ಸ್ಥಾನವನ್ನು ಕೊಟ್ಟು, ಸಚಿವ ಸ್ಥಾನವನ್ನು ಕೊಟ್ಟು ಇವರಿಗೆ ಮತ್ತೆ ಈ ಅಭಿವೃದ್ಧಿ ಕೆಲಸಗಳನ್ನು ಮುಂದುವರಿಸಲು ಸಹಕಾರ ಮಾಡಬೇಕಂತ ನಾವು ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಮತ್ತು ನಮ್ಮ ರಾಜ್ಯದ ಇವರು ಮುಖ್ಯಮಂತ್ರಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ, KPCI ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಮಾಡ್ತೀವಿ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಅವ್ರಿಗೆ ಸಚಿವ ಸ್ಥಾನ ಕೊಡದೇ ಇದ್ದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ. ಮತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬರು ಭಾಳ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಈ ನಮ್ಮ ಅಲ್ಪಸಂಖ್ಯಾತರಿಗೆ ನಾವು ಒಂದು ಶಾದಿಮಾಲೆಯಲ್ಲಿ ಕೂತ್ಕೊಂಡಿದ್ದೀವಿ. ಇದಕ್ಕೆ ಅವರು ಭಾಳ ಶ್ರಮವನ್ನು ವಹಿಸಿದ್ದಾರೆ. ನಮಗೋಸ್ಕರ, ನಮ್ಮ ಮೈನಾರಿಟೀಸ್ಗೋಸ್ಕರ ಭಾಳ ಹೆಲ್ಪ್ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಮೈನಾರಿಟೀಸ್ ಕಡೆಯಿಂದ ಬೆಂಬಲ ಇದೆ. ಅವರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕು. ಸಾಹೇಬರು ಇವರು ಬಂದು ಒಂದು ಕ್ಯಾಂಪಿಂಗ್ ಹೀರೋ, ಇವರು ಸ್ಟೇಟ್ ಹೀರೋ. ಇವರು ಇಲ್ಲಾಂದ್ರೆ ಮೈನಾರಿಟೀಸ್ದು ಇದೇ ಇರಲ್ಲ, ಒಂದು ಹೆಸರೇ ಇರಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ ಏನನ್ನ ಆಗಲಿ ಅವ್ರಿಗೆ ನಾವು ಕೋರ್ತೀವಿ. ಇವಾಗ ಇವ್ರಿಗೆ ಹೈಕಮಾಂಡ್ಗೂ ಹೇಳ್ತೀವಿ, ಮತ್ತೆ ಎಲ್ಲರಿಗೂ ಹೇಳ್ತೀವಿ. ನಾವು ಇವ್ರಿಗೆ ಕೊಡದೇ ಇದ್ರೆ ನಾವು ಇವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಇವ್ರಿಗೆ ಯಾವ ಪೋಸ್ಟ್ ಇತ್ತೋ ಅದನ್ನೇ ಮತ್ತೆ ಕೊಡ್ಲಿ, ಇಲ್ಲಾಂದ್ರೆ DCM ಮಾಡ್ಲಿ, ಏನೋ ಒಂದು. ಅಂದ್ರೆ ಹೈಕಮಾಂಡ್ ಏನ್ ಡಿಸೈಡ್ ಮಾಡುತ್ತೋ ಮಾಡ್ಲಿ, ಆದ್ರೆ ಸಚಿವ ಸ್ಥಾನವನ್ನು ಕೊಡ್ಲೇಬೇಕು. ಇವರು ನಮ್ಮ ಕ್ಯಾಂಪಿಂಗ್ ಹೀರೋ. ಮುಸ್ಲಿಮ್ಸ್ಗೆ ಒಂದು, ನಮ್ಮ ಅಲ್ಪಸಂಖ್ಯಾತರಿಗೆ ಮುಂದೆ ನಿಂತ್ಕೊಳ್ಳೋ, ಒಂದು ಧೈರ್ಯದಿಂದ ನಿಂತ್ಕೊಳ್ಳೋ ಒಬ್ಬ ಶಾಸಕರು ಇವರು. ಇವ್ರಿಗೋಸ್ಕರ ನಾವು ಅಲ್ಪಸಂಖ್ಯಾತರು ಏನ್ ಬೇಕಾದ್ರೂ ಮಾಡಕ್ಕೆ ಸಿದ್ಧರಾಗಿರ್ತೀವಿ. ದಯವಿಟ್ಟು ನಾವು ಮುಖ್ಯಮಂತ್ರಿಗಳಿಗೆ, ಹೈಕಮಾಂಡ್ಗೆ, ಮುಖ್ಯಮಂತ್ರಿಗಳಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತೆ KPCC ಅಧ್ಯಕ್ಷರಿಗೆ ಎಲ್ಲರಿಗೂ ಮನವಿ ಏನು ಮಾಡ್ತೀವಿ ಅಂದ್ರೆ, ನಮ್ಮ ಜಮೀರ್ ಅಹಮದ್ ಸಾಹೇಬರು ನೋಡಿ, ಇವಾಗ ರಾಜ್ಯದಲ್ಲಿ 40,000 ಮನೆಗಳನ್ನು ಕೊಟ್ಟು ಒಂದು ರೆಕಾರ್ಡನ್ ಮಾಡಿದ್ದಾರೆ ಇವರು. ಕೇರಳದಲ್ಲಿ ಹೋದ್ರು, ಅಲ್ಲಿ ಎಲ್ಲ ಕಾಂಗ್ರೆಸ್ ಅಲ್ಲಿ ಹೆಸರೇ ಇರ್ಲಿಲ್ಲ. ಅಲ್ಲಿ ಕಾಂಗ್ರೆಸ್ ಹೆಸರು ಮುಟ್ಟಿಸಿ ಅಲ್ಲಿ ಕಾಂಗ್ರೆಸ್ ಇದು ಕೂತ್ಕೊಂಡಂಗ್ ಮಾಡಿದ್ರು, ಕಾಂಗ್ರೆಸ್ ಅಧಿಕಾರ ಬಂದಂಗ್ ಮಾಡಿದ್ರು. ಇವರು ಬೇರೆ ಇವಾಗ ಏನೇನು ಹೇಳ್ತಾ ಇದ್ದಾರೆ, ಅದು ಈ ಆಡಿಯೋ ಅಂತ. 101% ನಾವು ಶೋರ್ ಆಗಿದ್ದೀವಿ. ಅವರು ಆತರ ಪಾರ್ಟಿಗೋಸ್ಕರ ಕೆಟ್ಟ ಕೆಲಸನ ಮಾಡಲ್ಲ. ಇವಾಗ ಬೇರೆ ಅದು ಇವ್ರಿಗೆ ಸದ್ಯಕ್ಕೆ ಇವರೆಲ್ಲ ಪೊಲೀಸ್ಗೆ ಇದೆಲ್ಲ ಮಾಡಿದ್ದಾರೆ, ಇನ್ಫಾರ್ಮ್ ಮಾಡಿದ್ದಾರೆ, ಸೈಬರ್ ಇದಕ್ ಮಾಡಿದ್ದಾರೆ.
ಇಲ್ಲ ಚೆಕ್ ಮಾಡಿ ನಾನು ಪ್ರೂಫ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ದಯವಿಟ್ಟು ನೀವು ನಾವು ಹೈಕಮಾಂಡ್ಗೂ ನಮ್ಮ ರಿಕ್ವೆಸ್ಟ್, ಎಲ್ಲರಿಗೂ ರಿಕ್ವೆಸ್ಟ್, ಇದನ್ನ ನೀವು ಪರಿಶೀಲನೆ ಮಾಡಿ ದಯವಿಟ್ಟು ನಮ್ಮ BZ ಜಮೀರ್ ಅಹಮದ್ ಸಾಹೇಬ್ ಈ ಕ್ಯಾಂಪಿಂಗ್ ಹೀರೋ, ಇವರಿಗೆ ನೀವು ಬಿಡಬೇಡಿ. ಇವ್ರಿಗೆ ಬಿಟ್ರೆ ಬಹಳ ನಮಗ್ ನೋವಾಗುತ್ತೆ. ದಯವಿಟ್ಟು ಇವರಿಗೆ ಇವ್ರ ಶಾಸಕ ಇವ್ರಿಗೆ ಸಚಿವ ಸ್ಥಾನವನ್ನು ಕೊಳ್ಳೇಬೇಕು. ಏನಿತ್ತು ಅದನ್ನು ಸಾಹೇಬ್ರಿಗೂ ಯೋಚನೆ ಮಾಡಿ. ಅವ್ರ ಆತರ ಕೆಲಸ ಮಾಡಿಲ್ಲ. ಅದೆಲ್ಲ ಇವಾಗ ನೋಡಿ, ರಾಜಕೀಯದಲ್ಲಿ ಎಲ್ಲರೂ ಇರ್ತಾರೆ. ರಾಜಕೀಯದಲ್ಲಿ ಯಾರ್ಯಾರೋ ಜೊತೆಯಲ್ಲಿರೋರೇ ಮೋಸ ಮಾಡೋರು ಇರ್ತಾರೆ. ಯಾತರ ಅಂತ ಗೊತ್ತಿಲ್ಲ. ನಾವು ನಮ್ಮ ಕಡೆಯಿಂದ ಏನ್ ಹೇಳ್ತೀವಿ, ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೂ ಒಂದು ಒಳ್ಳೆಯ ಅಧಿಕಾರ ಒಂದು ಕೊಟ್ಟಿ, ಅವ್ರಿಗೊಂದು ಪೋಸ್ಟ್ ಕೊಟ್ಟಿ, ಅವ್ರಿಗೂ ಒಂಥರ ಇದು ಮಾಡಿ, ಅವ್ರಿಗೆ ಅವರು ಶ್ರಮ ವಹಿಸಿದ್ದಾರೆ ಪಾರ್ಟಿಗೋಸ್ಕರ. ಎಷ್ಟು ವರ್ಷದಿಂದ ಅವ್ರ ಪಾರ್ಟಿಯಲ್ಲಿ ಇದ್ದಾರೆ. ಅದಕ್ಕೆ ಅವ್ರಿಗೋಸ್ಕರ ಒಂದು ಒಳ್ಳೆಯ ಪೋಸ್ಟ್ ಅನ್ನು ಕೊಟ್ಟಿದ್ರು ಸಿದ್ದರಾಮಯ್ಯ ಸಾಹೇಬರು. ಮತ್ತೆ ಸೆಂಟ್ರಲ್ ಅದ್ ಏನಾಯ್ತು ಗೊತ್ತಿಲ್ಲ. ಅದಕ್ಕೆ ಇವಾಗ ಮತ್ತೆ ಅವರಿಗೆ ಅದನ್ನೇ ಮುಂದುವರಿಸಿ, ಇಲ್ಲಾಂದ್ರೆ ಬೇರೆ ಯಾವ್ದನ್ನ ಒಂದು ಒಳ್ಳೆಯ ಪೋಸ್ಟ್ ಅನ್ನು ಕೊಡಿ ಅಂತ ನಮ್ಮ ಮನವಿ. ಇದು BZ ಜಮೀರ್ ಅಹಮದ್ ಸಾಹೇಬ್ರು ಮತ್ತೆ ನಸೀರ್ ಅಹಮದ್ ಸಾಹೇಬ್ರಿಗೆ ಇವರಿಗೆಲ್ಲ ಒಂದು ಒಳ್ಳೆ ಪೋಸ್ಟ್ ಕೊಟ್ಟು ಇದು ಮಾಡಿ. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ಮ ಮೈನಾರಿಟೀಸ್ ಕಡೆಯಿಂದ, ನಮ್ಮ ದಲಿತ ಬಾಂಧವರಿಂದ ಎಲ್ಲರಿಗೂ ಇದು ರಿಕ್ವೆಸ್ಟ್. ದಯವಿಟ್ಟು ಇದನ್ನ ನಮ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿ.